ನಮ್ಮ ಜೊತೆಗೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಸದನದಲ್ಲಿ ಗೃಹಲಕ್ಷ್ಮಿ ವಿಚಾರ ಪ್ರಸ್ತಾಪ ಆಯ್ತು. ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಕೂಡ ಭರವಸೆಯನ್ನ ಕೊಟ್ರು. ಸೊ ಈ ಭರವಸೆಯ ನಂತರದಲ್ಲೂ ಕೂಡ ಬಿಜೆಪಿ ನಾಯಕರು ಸದನದಲ್ಲಿ ಒಂದಷ್ಟು ವಿಚಾರಗಳನ್ನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಾದ್ರೆ, ನಿನ್ನೆ ದಿವಸ ಬಿಜೆಪಿಯ ಶಾಸಕರಾದಂತ ಮಹೇಶ್ ತೆಂಗಿನಕಾಯಿ ಅವರು ಕಳೆದ ವರ್ಷ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ಹಣ ಕೊಡ್ತೇವೆ ಅವರ ವಿಧಾನಸಭಾ ಕ್ಷೇತ್ರದ ಯಾವ ಮಹಿಳೆಗೂ ಬಿಡುಗಡೆ ಆಗಿಲ್ಲ ಅಂತ ತಿಳಿಸಿದ್ರು. ಅದು ನಿಜ ಇದೆ. ಇಡೀ ರಾಜ್ಯಾದ್ಯಂತ ಫೆಬ್ರವರಿ ಮಾರ್ಚು ಬಿಡುಗಡೆ ಆಗಿಲ್ಲ. ಯಾಕಾಗಿಲ್ಲ ಅಂದ್ರೆ ತಾಂತ್ರಿಕ ಕಾರಣದಿಂದ. ಏನಾಗಿದೆ, ಅದು ವರ್ಷದ ಕೊನೆಯ ದಿನಮಾನಗಳು, ಅಂದ್ರೆ ಈ ಬಜೆಟ್ ತಯಾರು ಮಾಡುವಾಗ ಅವಾಗ ಗವರ್ಮೆಂಟ್ ಆಫ್ ಇಂಡಿಯಾದಿಂದ GST ನಮಗೆ ವಾಪಸ್ ಬರಬೇಕು. GST ವಾಪಸ್ ಬಂದಿರಲಿಲ್ಲ. ಆ ಸಂದರ್ಭದಲ್ಲಿ ಅದನ್ನ ರಿಲೀಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹೀಗಾಗಿ ಅದನ್ನ ರಿಲೀಸ್ ಮಾಡಬೇಕಾದ್ರೆ ಈ ವರ್ಷ ಮಾಡಬೇಕು. ಈ ವರ್ಷ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಪ್ಲಿಮೆಂಟರಿ ಬಜೆಟ್ ಅಲ್ಲಿ ಇಟ್ಕೊಂಡು ಅದನ್ನ 5,000 ಕೋಟಿ, ಯಾಕಂದ್ರೆ 5,000 ಕೋಟಿ ಆಗುತ್ತೆ, ಅದು 5,000 ಕೋಟಿ ರೂಪಾಯಿನ ಕೊಡ್ಲಿಕ್ಕೆ ಭರವಸೆ ಕೊಟ್ಟಿದ್ದಾರೆ. ಅದನ್ನ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅದನ್ನ ಮಾಡ್ಕೊಳ್ತಾರೆ. ಆಮೇಲೆ ನಮ್ಮ ಗೃಹಲಕ್ಷ್ಮಿಯಲ್ಲಿ ಫಲಾನುಭವಿಗಳು 1,26,00,000 ಅಲ್ಲ, ಅವ್ರ ವಿರೋಧ ಪಕ್ಷದವ್ರು ಹೇಳ್ತಾ ಇದ್ರು 1,26,00,000 ಜನಕ್ಕೆ ಅಂದ್ರೆ 1,23,00,000 ಚಿಲ್ಲರೆ. ಯು ಕ್ಯಾನ್ ಸೇ 1,24 ಇದೆ. ಅದು ಖಂಡಿತವಾಗಿ ರಿಲೀಸ್ ಆಗುತ್ತೆ. ಸಂಬಂಧಪಟ್ಟಂತ ಮಂತ್ರಿಗಳು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಅದನ್ನ ಕೂಡಲೇ ಹಣ ರಿಲೀಸ್ ಮಾಡ್ಲಿಕ್ಕೆ ಅವ್ರು ಪ್ರಯತ್ನ ಮಾಡ್ಬೇಕಂತ ಹೇಳ್ತೇನೆ. ಮಂತ್ರಿಗಳು ಕ್ಷಮಾಪಣೆ ಕೇಳಬೇಕು ಅನ್ನುವಂತ ಪಟ್ಟನ್ನ ಹಿಡಿದ್ರು, ಮತ್ತೆ ಸಭಾತ್ಯಾಗವನ್ನ ಬಿಜೆಪಿ ಮಾಡಿದ್ರು. ನೋಡಿ, ಬಿಜೆಪಿ ಮಾಡಿದ್ದು ರಾಜಕಾರಣ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ತಪ್ಪು ಮಾಹಿತಿ ಕೊಟ್ಟಿದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಆಯ್ತು, ವಿಷಾದವನ್ನು ವ್ಯಕ್ತಪಡಿಸಿದ ಮೇಲೆ ಅದ್ರ ಮೇಲೆ ಮತ್ತೆ ವಿರೋಧ ಪಕ್ಷದವ್ರು ಮಾತನಾಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ಅವ್ರಿಗೆ ಸುದ್ದಿ ಆಗ್ಬೇಕು, ರಾಜ್ಯದ ಜನತೆಗೆ ತಪ್ಪು ಮಾಹಿತಿ ಹೋಗ್ಬೇಕನ್ನಂತ ವಿಚಾರದಿಂದ ರಾಜಕೀಯ ಮಾಡ್ಲಿಕ್ಕೆ ಹೊರಟಿದ್ದಾರೆ ಹೊರತು ಇದರಿಂದ ಏನು ಪ್ರಯೋಜನ ಇಲ್ಲ. ಖಂಡಿತವಾಗಿ ಹಣವನ್ನ ಬಿಡುಗಡೆ ಮಾಡ್ತಾರೆ. ಲಾಸ್ಟ್ ಪ್ರಶ್ನೆ, ತಾವು ಕೂಡ ಸಚಿವರಾಗಿ ಕೆಲಸ ಮಾಡಿದವರು, ಹಿರಿಯರು, ಈಗ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು, ಒಬ್ಬ ಸಚಿವರಾಗಿ ಇದನ್ನ ಫಾಲೋ ಅಪ್ ಮಾಡಬೇಕಾಗಿತ್ತು. ಅದರಲ್ಲಿ ಎಲ್ಲೋ ಒಂದ್ ಕಡೆಗೆ ಸ್ವಲ್ಪ ವಿಫಲತೆ ಆಯ್ತಾ ಅಂತ. ಇದು ಏಪ್ರಿಲ್ ತಿಂಗಳಲ್ಲಿ ಮಂತ್ರಿಗಳಾದಂತವ್ರು ರಿವ್ಯೂ ಮಾಡಿ ಕಾರ್ಯದರ್ಶಿಗಳನ್ನ ಕರೆದು ಇದೆಲ್ಲ ರಿವ್ಯೂ ಆಗಬೇಕು. ಒಂದೊಂದ್ ಸಾರಿ ಏನಾಗುತ್ತೆ, ಓವರ್ ಕಾನ್ಫಿಡೆಂಟ್ ಆಗಿ ಅತಿ ಇದರಿಂದ ಆಗಿರೋದಲ್ಲ. ಮಂತ್ರಿಗಳ ತಪ್ಪು ಅಂತ ನಾನು ಹೇಳಲಿಕ್ಕಾಗಲ್ಲ. ಸೆಕ್ರೆಟರಿ ಅವ್ರ ಕೆಲಸನೂ ಕೂಡ ಇದು ಆಗಿಲ್ಲ. ಒಂದೊಂದ್ ಸಾರಿ ಆಗಲ್ಲ, ಬೈ ಮಿಸ್ಟೇಕ್ ಇಟ್ ಹ್ಯಾಪನ್ಸ್, ಇಟ್ ಇಸ್ ಅನ್ ಹ್ಯೂಮನ್ ಎರರ್. ಹಾಗೆ ಆಗುತ್ತೆ. ಅದನ್ನ ಸರಿಪಡಿಸ್ಕೊಂಡು ಮಾಡ್ಬೇಕು. ಮುಂದೆ ಈ ತರ ತಪ್ಪ ಆಗದ ಹಾಗೆ ಮಂತ್ರಿಗಳು ಕಾರ್ಯದರ್ಶಿಗಳು ಕೂಡ ಕೆಲಸ ಮಾಡ್ಬೇಕು. ಈಗ ರಾಜ್ಯದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ತಮ್ಮ ಒಂದಷ್ಟು ಭರವಸೆ ಏನ್ ಸರ್? ಏನಿಲ್ಲ, ಖಂಡಿತವಾಗಿ ಅವರಿಗೆ ಪ್ರತಿ ವರ್ಷ 2,000 ಹೋಗುತ್ತೆ, 24,000 ಬರುತ್ತೆ. ಆದ್ರೆ ನಾವು 3 ತಿಂಗಳ 2 ತಿಂಗಳಿಗೆ ಒಮ್ಮೆ ಹಾಕ್ತೇವೆ. ಪ್ರತಿ ತಿಂಗಳ ಹಾಕಕ್ಕಾಗಲ್ಲ. ಯಾಕಂದ್ರೆ GST ಕಲೆಕ್ಷನ್ ಆಗಿ ವಾಪಸ್ ಬರ್ಬೇಕಲ್ಲ, ನಮ್ಗೆ ಹಣ ಬೇಕಲ್ಲ. ಹೀಗಾಗಿ ಪ್ರತಿ ವರ್ಷ ಅವ್ರಿಗೆ 24,000 ರೂಪಾಯಿ ಬಂದಿದೆಯಲ್ಲ ನೋಡ್ಕೋಬೇಕು ಅಷ್ಟೇ. ಈ 2 ತಿಂಗಳದ ಅಮೌಂಟ್ ಯಾವಾಗ ಸಿಕ್ಕತ್ತೆ ಅವ್ರಿಗೆ? ಸಿಕ್ಕತ್ತೆ. ಇವತ್ತು ಸಪ್ಲಿಮೆಂಟರಿ ಎಸ್ಟಿಮೇಟು ಇದು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ. ಬಹುತೇಕ ಮುಂದಿನ ತಿಂಗಳು ರಿಲೀಸ್ ಮಾಡ್ತಾರೆ. ಇದಿಷ್ಟು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಳಗಾವಿ. ನಮ್ಮ ಜೊತೆಗೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಸದನದಲ್ಲಿ ಗೃಹಲಕ್ಷ್ಮಿ ವಿಚಾರ ಪ್ರಸ್ತಾಪ ಆಯ್ತು. ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಕೂಡ ಭರವಸೆಯನ್ನ ಕೊಟ್ರು. ಸೊ ಈ ಭರವಸೆಯ ನಂತರದಲ್ಲೂ ಕೂಡ ಬಿಜೆಪಿ ನಾಯಕರು ಸದನದಲ್ಲಿ ಒಂದಷ್ಟು ವಿಚಾರಗಳನ್ನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಾದ್ರೆ, ನಿನ್ನೆ ದಿವಸ ಬಿಜೆಪಿಯ ಶಾಸಕರಾದಂತ ಮಹೇಶ್ ತೆಂಗಿನಕಾಯಿ ಅವರು ಕಳೆದ ವರ್ಷ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ಹಣ ಕೊಡ್ತೇವೆ ಅವರ ವಿಧಾನಸಭಾ ಕ್ಷೇತ್ರದ ಯಾವ ಮಹಿಳೆಗೂ ಬಿಡುಗಡೆ ಆಗಿಲ್ಲ ಅಂತ ತಿಳಿಸಿದ್ರು. ಅದು ನಿಜ ಇದೆ. ಇಡೀ ರಾಜ್ಯಾದ್ಯಂತ ಫೆಬ್ರವರಿ ಮಾರ್ಚು ಬಿಡುಗಡೆ ಆಗಿಲ್ಲ. ಯಾಕಾಗಿಲ್ಲ ಅಂದ್ರೆ ತಾಂತ್ರಿಕ ಕಾರಣದಿಂದ. ಏನಾಗಿದೆ, ಅದು ವರ್ಷದ ಕೊನೆಯ ದಿನಮಾನಗಳು, ಅಂದ್ರೆ ಈ ಬಜೆಟ್ ತಯಾರು ಮಾಡುವಾಗ ಅವಾಗ ಗವರ್ಮೆಂಟ್ ಆಫ್ ಇಂಡಿಯಾದಿಂದ GST ನಮಗೆ ವಾಪಸ್ ಬರಬೇಕು. GST ವಾಪಸ್ ಬಂದಿರಲಿಲ್ಲ. ಆ ಸಂದರ್ಭದಲ್ಲಿ ಅದನ್ನ ರಿಲೀಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹೀಗಾಗಿ ಅದನ್ನ ರಿಲೀಸ್ ಮಾಡಬೇಕಾದ್ರೆ ಈ ವರ್ಷ ಮಾಡಬೇಕು. ಈ ವರ್ಷ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಪ್ಲಿಮೆಂಟರಿ ಬಜೆಟ್ ಅಲ್ಲಿ ಇಟ್ಕೊಂಡು ಅದನ್ನ
5,000 ಕೋಟಿ, ಯಾಕಂದ್ರೆ 5,000 ಕೋಟಿ ಆಗುತ್ತೆ. ಅದು 5,000 ಕೋಟಿ ರೂಪಾಯಿನ ಕೊಡ್ಲಿಕ್ಕೆ ಭರವಸೆ ಕೊಟ್ಟಿದ್ದಾರೆ. ಅದನ್ನು ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅದನ್ನ ಮಾಡ್ಕೊಳ್ತಾರೆ. ಆಮೇಲೆ ನಮ್ಮ ಗೃಹಲಕ್ಷ್ಮಿಯಲ್ಲಿ ಫಲಾನುಭವಿಗಳು 1,26,00,000 ಅಲ್ಲ, ಅವ್ರು ವಿರೋಧ ಪಕ್ಷದವ್ರು ಹೇಳ್ತಾ ಇದ್ರು 1,26,00,000 ಜನಕ್ಕೆ ಅಂದ್ರೆ 1,23,00,000 ಚಿಲ್ಲರೆ, ಯು ಕ್ಯಾನ್ ಸೇ 1,24 ಇದೆ. ಅದು ಖಂಡಿತವಾಗಿ ರಿಲೀಸ್ ಆಗುತ್ತೆ. ಸಂಬಂಧಪಟ್ಟಂತ ಮಂತ್ರಿಗಳು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಅದನ್ನ ಕೂಡಲೇ ಹಣ ರಿಲೀಸ್ ಮಾಡ್ಲಿಕ್ಕೆ ಅವ್ರು ಪ್ರಯತ್ನ ಮಾಡ್ಬೇಕಂತ ಹೇಳ್ತೇನೆ. ಮಂತ್ರಿಗಳು ಕ್ಷಮಾಪಣೆ ಕೇಳಬೇಕು ಅನ್ನುವಂತ ಪಟ್ಟನ್ನ ಹಿಡಿದ್ರು, ಮತ್ತೆ ಸಭಾತ್ಯಾಗವನ್ನ ಬಿಜೆಪಿ ಮಾಡಿದ್ರು. ನೋಡಿ, ಬಿಜೆಪಿ ಮಾಡಿದ್ದು ರಾಜಕಾರಣ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ತಪ್ಪು ಮಾಹಿತಿ ಕೊಟ್ಟಿದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಆಯ್ತು, ವಿಷಾದವನ್ನು ವ್ಯಕ್ತಪಡಿಸಿದ ಮೇಲೆ ಅದ್ರ ಮೇಲೆ ಮತ್ತೆ ವಿರೋಧ ಪಕ್ಷದವ್ರು ಮಾತನಾಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ಅವ್ರಿಗೆ ಸುದ್ದಿ ಆಗ್ಬೇಕು, ರಾಜ್ಯದ ಜನತೆಗೆ ತಪ್ಪು ಮಾಹಿತಿ ಹೋಗ್ಬೇಕನ್ನಂತ ವಿಚಾರದಿಂದ ರಾಜಕೀಯ ಮಾಡ್ಲಿಕ್ಕೆ ಹೊರಟಿದ್ದಾರೆ ಹೊರತು ಇದರಿಂದ ಏನು ಪ್ರಯೋಜನ ಇಲ್ಲ. ಖಂಡಿತವಾಗಿ ಹಣವನ್ನ ಬಿಡುಗಡೆ ಮಾಡ್ತಾರೆ. ಲಾಸ್ಟ್ ಪ್ರಶ್ನೆ, ತಾವು ಕೂಡ ಸಚಿವರಾಗಿ ಕೆಲಸ ಮಾಡಿದವರು, ಹಿರಿಯರು, ಈಗ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು, ಒಬ್ಬ ಸಚಿವರಾಗಿ ಇದನ್ನ ಫಾಲೋ ಅಪ್ ಮಾಡಬೇಕಾಗಿತ್ತು. ಅದರಲ್ಲಿ ಎಲ್ಲೋ ಒಂದ್ ಕಡೆಗೆ ಸ್ವಲ್ಪ ವಿಫಲತೆ ಆಯ್ತಾ ಅಂತ. ಇದು ಏಪ್ರಿಲ್ ತಿಂಗಳಲ್ಲಿ ಮಂತ್ರಿಗಳಾದಂತವ್ರು ರಿವ್ಯೂ ಮಾಡಿ ಕಾರ್ಯದರ್ಶಿಗಳನ್ನ ಕರೆದು ಇದೆಲ್ಲ ರಿವ್ಯೂ ಆಗಬೇಕು. ಒಂದೊಂದ್ ಸಾರಿ ಏನಾಗುತ್ತೆ, ಓವರ್ ಕಾನ್ಫಿಡೆಂಟ್ ಆಗಿ ಅತಿ ಇದರಿಂದ ಆಗಿರೋದಲ್ಲ. ಮಂತ್ರಿಗಳ ತಪ್ಪು ಅಂತ ನಾನು ಹೇಳಲಿಕ್ಕಾಗಲ್ಲ. ಸೆಕ್ರೆಟರಿ ಅವ್ರ ಕೆಲಸನೂ ಕೂಡ ಇದು ಆಗಿಲ್ಲ, ಒಂದೊಂದ್ ಸಾರಿ ಆಗಲ್ಲ. ಬೈ ಮಿಸ್ಟೇಕ್ ಇಟ್ ಹ್ಯಾಪನ್ಸ್, ಇಟ್ ಇಸ್ ಅನ್ ಹ್ಯೂಮನ್ ಎರರ್. ಹಾಗೆ ಆಗುತ್ತೆ. ಅದನ್ನ ಸರಿಪಡಿಸ್ಕೊಂಡು ಮಾಡ್ಬೇಕು. ಮುಂದೆ ಈ ತರ ತಪ್ಪ ಆಗದ ಹಾಗೆ ಮಂತ್ರಿಗಳು ಕಾರ್ಯದರ್ಶಿಗಳು ಕೂಡ ಕೆಲಸ ಮಾಡ್ಬೇಕು. ಈಗ ರಾಜ್ಯದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ತಮ್ಮ ಒಂದಷ್ಟು ಭರವಸೆ ಏನ್ ಸರ್? ಏನಿಲ್ಲ, ಖಂಡಿತವಾಗಿ ಅವರಿಗೆ ಪ್ರತಿ ವರ್ಷ 2,000 ಹೋಗುತ್ತೆ, 24,000 ಬರುತ್ತೆ. ಆದ್ರೆ ನಾವು 3 ತಿಂಗಳ 2 ತಿಂಗಳಿಗೆ ಒಮ್ಮೆ ಹಾಕ್ತೇವೆ, ಪ್ರತಿ ತಿಂಗಳ ಹಾಕಕ್ಕಾಗಲ್ಲ. ಯಾಕಂದ್ರೆ GST ಕಲೆಕ್ಷನ್ ಆಗಿ ವಾಪಸ್ ಬರ್ಬೇಕಲ್ಲ, ನಮ್ಗೆ ಹಣ ಬೇಕಲ್ಲ. ಹೀಗಾಗಿ ಪ್ರತಿ ವರ್ಷ ಅವ್ರಿಗೆ 24,000 ರೂಪಾಯಿ ಬಂದಿದೆಯಲ್ಲ ನೋಡ್ಕೋಬೇಕು ಅಷ್ಟೇ. ಈ 2 ತಿಂಗಳದ ಅಮೌಂಟ್ ಯಾವಾಗ ಸಿಕ್ಕತ್ತೆ ಅವ್ರಿಗೆ? ಸಿಕ್ಕತ್ತೆ. ಇವತ್ತು ಸಪ್ಲಿಮೆಂಟರಿ ಎಸ್ಟಿಮೇಟು ಇದು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ಬಹುತೇಕ ಮುಂದಿನ ತಿಂಗಳು ರಿಲೀಸ್ ಮಾಡ್ತಾರೆ. ಇದಿಷ್ಟು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಳಗಾವಿ. ನಮ್ ಜೊತೆಗೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿ ಅವರಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಸದನದಲ್ಲಿ ಗೃಹಲಕ್ಷ್ಮಿ ವಿಚಾರ ಪ್ರಸ್ತಾಪ ಆಯ್ತು. ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಕೂಡ ಭರವಸೆಯನ್ನ ಕೊಟ್ರು. ಸೊ ಈ ಭರವಸೆಯ ನಂತರದಲ್ಲೂ ಕೂಡ ಬಿಜೆಪಿ ನಾಯಕರು ಸದನದಲ್ಲಿ ಒಂದಷ್ಟು ವಿಚಾರಗಳನ್ನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಾದ್ರೆ, ನಿನ್ನೆ ದಿವಸ ಬಿಜೆಪಿಯ ಶಾಸಕರಾದಂತ ಮಹೇಶ್ ತೆಂಗಿನಕಾಯಿ ಅವರು ಕಳೆದ ವರ್ಷ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನ್ ಹಣ ಕೊಡ್ತೇವೆ ಅವರ ವಿಧಾನಸಭಾ ಕ್ಷೇತ್ರದ ಯಾವ ಮಹಿಳೆಗೂ ಬಿಡುಗಡೆ ಆಗಿಲ್ಲ ಅಂತ ತಿಳಿಸಿದ್ರು. ಅದು ನಿಜ ಇದೆ. ಇಡೀ ರಾಜ್ಯಾದ್ಯಂತ ಫೆಬ್ರವರಿ ಮಾರ್ಚು ಬಿಡುಗಡೆ ಆಗಿಲ್ಲ. ಯಾಕಾಗಿಲ್ಲ ಅಂದ್ರೆ ತಾಂತ್ರಿಕ ಕಾರಣದಿಂದ. ಏನಾಗಿದೆ, ಅದು ವರ್ಷದ ಕೊನೆಯ ದಿನಮಾನಗಳು, ಅಂದ್ರೆ ಈ ಬಜೆಟ್ ತಯಾರು ಮಾಡುವಾಗ ಅವಾಗ ಗವರ್ಮೆಂಟ್ ಆಫ್ ಇಂಡಿಯಾದಿಂದ GST ನಮಗೆ ವಾಪಸ್ ಬರಬೇಕು. GST ವಾಪಸ್ ಬಂದಿರಲಿಲ್ಲ. ಆ ಸಂದರ್ಭದಲ್ಲಿ ಅದನ್ನ ರಿಲೀಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹೀಗಾಗಿ ಅದನ್ನ ರಿಲೀಸ್ ಮಾಡ್ಬೇಕಾದ್ರೆ ಈ ವರ್ಷ ಮಾಡಬೇಕು. ಈ ವರ್ಷ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಪ್ಲಿಮೆಂಟರಿ ಬಜೆಟ್ ಅಲ್ಲಿ ಇಟ್ಕೊಂಡು ಅದನ್ನ 5,000 ಕೋಟಿ, ಯಾಕಂದ್ರೆ 5,000 ಕೋಟಿ ಆಗುತ್ತೆ. ಅದು 5,000 ಕೋಟಿ ರೂಪಾಯಿನ ಕೊಡ್ಲಿಕ್ಕೆ ಭರವಸೆ ಕೊಟ್ಟಿದ್ದಾರೆ. ಅದನ್ನ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅದನ್ನ ಮಾಡ್ಕೊಳ್ತಾರೆ. ಆಮೇಲೆ ನಮ್ಮ ಗೃಹಲಕ್ಷ್ಮಿಯಲ್ಲಿ ಫಲಾನುಭವಿಗಳು 1,26,00,000 ಅಲ್ಲ, ಅವ್ರು ವಿರೋಧ ಪಕ್ಷದವ್ರು ಹೇಳ್ತಾ ಇದ್ರು 1,26,00,000 ಜನಕ್ಕೆ ಅಂದ್ರೆ 1,23,00,000 ಚಿಲ್ಲರೆ, ಯು ಕ್ಯಾನ್ ಸೇ 1,24 ಇದೆ. ಅದು ಖಂಡಿತವಾಗಿ ರಿಲೀಸ್ ಆಗುತ್ತೆ. ಸಂಬಂಧಪಟ್ಟಂತ ಮಂತ್ರಿಗಳು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಅದನ್ನ ಕೂಡಲೇ ಹಣ ರಿಲೀಸ್ ಮಾಡ್ಲಿಕ್ಕೆ ಅವ್ರು ಪ್ರಯತ್ನ ಮಾಡ್ಬೇಕಂತ ಹೇಳ್ತೇನೆ. ಮಂತ್ರಿಗಳು ಕ್ಷಮಾಪಣೆ ಕೇಳಬೇಕು ಅನ್ನುವಂತ ಪಟ್ಟನ್ನ ಹಿಡಿದ್ರು, ಮತ್ತೆ ಸಭಾತ್ಯಾಗವನ್ನ ಬಿಜೆಪಿ ಮಾಡಿದ್ರು. ನೋಡಿ, ಬಿಜೆಪಿ ಮಾಡಿದ್ದು ರಾಜಕಾರಣ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ತಪ್ಪು ಮಾಹಿತಿ ಕೊಟ್ಟಿದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಆಯ್ತು, ವಿಷಾದವನ್ನು ವ್ಯಕ್ತಪಡಿಸಿದ ಮೇಲೆ ಅದ್ರ ಮೇಲೆ ಮತ್ತೆ ವಿರೋಧ ಪಕ್ಷದವ್ರು ಮಾತನಾಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ಅವ್ರಿಗೆ ಸುದ್ದಿ ಆಗ್ಬೇಕು,
ರಾಜ್ಯದ ಜನತೆಗೆ ತಪ್ಪು ಮಾಹಿತಿ ಹೋಗ್ಬೇಕನ್ನಂತ ವಿಚಾರದಿಂದ ರಾಜಕೀಯ ಮಾಡ್ಲಿಕ್ಕೆ ಹೊರಟಿದ್ದಾರೆ ಹೊರತು ಇದರಿಂದ ಏನು ಪ್ರಯೋಜನ ಇಲ್ಲ. ಖಂಡಿತವಾಗಿ ಈ ಹಣವನ್ನ ಬಿಡುಗಡೆ ಮಾಡ್ತಾರೆ. ಲಾಸ್ಟ್ ಪ್ರಶ್ನೆ, ತಾವು ಕೂಡ ಸಚಿವರಾಗಿ ಕೆಲಸ ಮಾಡಿದವರು, ಹಿರಿಯರು, ಈಗ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು, ಒಬ್ಬ ಸಚಿವರಾಗಿ ಇದನ್ನ ಫಾಲೋ ಅಪ್ ಮಾಡಬೇಕಾಗಿತ್ತು. ಅದರಲ್ಲಿ ಎಲ್ಲೋ ಒಂದ್ ಕಡೆಗೆ ಸ್ವಲ್ಪ ವಿಫಲತೆ ಆಯ್ತಾ ಅಂತ. ಮತ್ತೇನೆ ಇದು ಏಪ್ರಿಲ್ ತಿಂಗಳಲ್ಲಿ ಮಂತ್ರಿಗಳಾದಂಥವ್ರು ರಿವ್ಯೂ ಮಾಡಿ ಕಾರ್ಯದರ್ಶಿಗಳನ್ನ ಕರೆದು ಇದೆಲ್ಲ ರಿವ್ಯೂ ಆಗಬೇಕು. ಒಂದೊಂದ್ ಸಾರಿ ಏನಾಗುತ್ತೆ, ಓವರ್ ಕಾನ್ಫಿಡೆಂಟ್ ಆಗಿ ಅತಿ ಇದರಿಂದ ಆಗಿರೋದಲ್ಲ. ಮಂತ್ರಿಗಳ ತಪ್ಪು ಅಂತ ನಾನು ಹೇಳಲಿಕ್ಕಾಗಲ್ಲ. ಸೆಕ್ರೆಟರಿ ಅವ್ರ ಕೆಲಸನೂ ಕೂಡ ಇದು ಆಗಿಲ್ಲ. ಒಂದೊಂದ್ ಸಾರಿ ಆಗಲ್ಲ, ಬೈ ಮಿಸ್ಟೇಕ್ ಇಟ್ ಹ್ಯಾಪನ್ಸ್, ಇಟ್ಸ್ ಅನ್ ಹ್ಯೂಮನ್ ಎರರ್. ಹಾಗೆ ಆಗುತ್ತೆ. ಅದನ್ನ ಸರಿಪಡಿಸ್ಕೊಂಡು ಮಾಡ್ಬೇಕು. ಮುಂದೆ ಈ ತರ ತಪ್ಪ ಆಗದ ಹಾಗೆ ಮಂತ್ರಿಗಳು ಕಾರ್ಯದರ್ಶಿಗಳು ಕೂಡ ಕೆಲಸ ಮಾಡ್ಬೇಕು. ಈಗ ರಾಜ್ಯದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ತಮ್ಮ ಒಂದಷ್ಟು ಭರವಸೆ ಏನ್ ಸರ್? ಏನಿಲ್ಲ, ಖಂಡಿತವಾಗಿ ಅವರಿಗೆ ಪ್ರತಿ ವರ್ಷ 2,000 ಹೋಗುತ್ತೆ, 24,000 ಬರುತ್ತೆ. ಆದ್ರೆ ನಾವು 3 ತಿಂಗಳ 2 ತಿಂಗಳಿಗೆ ಒಮ್ಮೆ ಹಾಕ್ತೇವೆ. ಪ್ರತಿ ತಿಂಗಳ ಹಾಕಕ್ಕಾಗಲ್ಲ. ಯಾಕಂದ್ರೆ GST ಕಲೆಕ್ಷನ್ ಆಗಿ ವಾಪಸ್ ಬರ್ಬೇಕಲ್ಲ, ನಮ್ಗೆ ಹಣ ಬೇಕಲ್ಲ. ಹೀಗಾಗಿ ಪ್ರತಿ ವರ್ಷ ಅವ್ರಿಗೆ 24,000 ರೂಪಾಯಿ ಬಂದಿದೆಯಲ್ಲ ನೋಡ್ಕೋಬೇಕು ಅಷ್ಟೇ. ಈ 2 ತಿಂಗಳದ ಅಮೌಂಟ್ ಯಾವಾಗ ಸಿಕ್ಕತ್ತೆ ಅವ್ರಿಗೆ? ಸಿಕ್ಕತ್ತೆ. ಇವತ್ತು ಸಪ್ಲಿಮೆಂಟರಿ ಎಸ್ಟಿಮೇಟು ಇದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ. ಬಹುತೇಕ ಮುಂದಿನ ತಿಂಗಳು ರಿಲೀಸ್ ಮಾಡ್ತಾರೆ. ಇದಿಷ್ಟು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಳಗಾವಿ.